ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ದೊಡ್ಡ ಆಶೀರ್ವಾದ ಸಾಕು. ನಿಮ್ ದಮ್ಮಯ್ಯ ಅಂತೀನಿ, ಸಾಕು ನಿಲ್ಸಿ. ಇಷ್ಟೊತ್ವರೆಗೂ ನನ್ ಮಗ ನೀವ್ ಹೇಳಿದ್ದನ್ನೆಲ್ಲ ಕೇಳ್ದ, ಈಗ ಅವ್ರ ಅಮ್ಮ ಹೇಳೋದನ್ನು ಕೇಳಿ. ನನ್ ಮಗ ಯಾವತ್ತೂ ಸುಳ್ಳು ಹೇಳೋನೇ ಅಲ್ಲ. ನನ್ನ ಮಗ ವಿಕ್ರಾಂತ್ ನಾಯಕ್ ಮಾತ್ ಕೊಡೋದ್ರಲ್ಲಿ ಕರ್ಣ. ಅವನು ಯಾರಿಗೂ ಅನ್ಯಾಯ ಆಗೋದಿಲ್ಲ. ನನ್ನ ಮಗ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದಾನೆ ಅಂದ್ರೆ ಇದ್ರ ಹಿಂದೆ ಯಾವುದೋ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಯಾರ್ ನಂಬ್ತಿರೋ ಬಿಡ್ತಿರೋ, ನಾನ್ ನನ್ನ ಮಗನ ಸಂಪೂರ್ಣವಾಗಿ ನಂಬ್ತೀನಿ. ನನ್ನ ಮಗ ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ ಪ್ರಜ್ಞಾವಂತ, ಬುದ್ಧಿವಂತ, ಜವಾಬ್ದಾರಿ ಇರೋ ವ್ಯಕ್ತಿ. ಯಾವುದೇ ಕಾರಣಕ್ಕೂ ಈ ಮನೆಗೆ ಸರಿಯಾಗಿರೋ ಹುಡುಗಿನ ಅವನು ಕರ್ಕೊಂಡು ಬರಲ್ಲ. ವಿಕ್ರಾಂತ್ ತಾಯಿಯಾಗಿ, ಸ್ಪಂದನ ಅತ್ತೆಯಾಗಿ ನಾನು ಈ ಮದುವೆನ ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾ ಇದು ಶ್ರೀಮತಿ ಸುಜಾತಾ ಅಲೋಕ್ ನಾಯಕ್ ಕೊಡ್ತಾ ಇರೋ ತೀರ್ಪು. ಸುಜಾತಾ, ಈ ಮನೆ ಕೆಲಸದೋಳು ಈ ಪೊಲೀಸ್ ಮಗಳು ವಿಕ್ರಾಂತ್ಗೆ ಬಲೆ ಬೀಸಿ ತಲೆ ಕೆಡಿಸಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಈ ಮದ್ವೆನ ಒಪ್ಕೊಳಕ್ಕೆ ನಿಮ್ಗೆ ತಲೆ ಕೆಟ್ಟಿದ್ಯಾ? ನೋಡಿ, ನನ್ನ ಉಷಾ ಅತ್ತೆನ ಬೇಕಿದ್ರೆ ಮನೆಯಿಂದ ಹೊರಗೆ ಕಳಿಸಿ, ಆದ್ರೆ ಈ ತರ ಆರೋಪ ಮಾತ್ರ ಹೊರಿಸ್ಬೇಡಿ. ಇವ್ರು ನಮ್ಮ ಮನೆ ಕೆಲ್ಸದವ್ರಲ್ಲ, ನನ್ನ ತಾಯಿ. ಚಂದ ತಾಯಿ ತರ ಇರಕ್ಕೂ ತಾಯಿ ಆಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ದೊಡ್ಡೋರ್ ಮನೆ ಹುಡುಗರ್ನ ಬುಟ್ಟಿಗೆ ಹಾಕೊಳ್ಳೋದು, ಮೋಸ ಮಾಡೋದು, ಛೇ, ಇದೇ ಆಗೋಯ್ತು. ದೊಡ್ಡಮ್ಮ ಪ್ಲೀಸ್, ಸ್ಪಂದನ ನೀವು ಅನ್ಕೊಂಡ ಹಾಗಿಲ್ಲ. ನೋಡಿ, ಈ ವರ್ಷ PUCನಲ್ಲಿ ಇಡೀ ಕರ್ನಾಟಕಕ್ಕೆ ಟಾಪರ್ ಆಗಿದ್ದಾಳೆ. ಅವ್ರ ತಂದೆ ಆಸೆಯಂತೆ ಅವಳು ಇಂಜಿನಿಯರ್ ಕೂಡ ಆಗ್ತಾಳೆ. ನೋಡ್ತಾ ಇರಿ. ಓಹೋ, ಈಗ ಗೊತ್ತಾಯ್ತು. ಇವಳು ಇಂಜಿನಿಯರಿಂಗ್ ಮಾಡ್ಬೇಕು ಅಂತಾನೆ ನಿನ್ನ ಬಳಸ್ಕೊತಿದ್ದಾಳೆ ಅಲ್ವಾ? ದೊಡ್ಡಮ್ಮ, ಅದು ಹಾಗಲ್ಲ. ನೋಡಿ, ನೀವು ಈಗ ತುಂಬಾ ನೋವಲ್ಲಿದ್ದೀರಾ, ಸಿಟ್ಟಲ್ಲಿದ್ದೀರಾ. ಈಗ ನಾನು ಸ್ಪಂದನ ಮದುವೆ ಆಗಿ ಮನೆಗೆ ಸೊಸೆಯಾಗಿ ಕರ್ಕೊಂಡ್ ಬಂದಿದ್ದೀನಿ. ಯಾರು ಏನೇ ಹೇಳಿದ್ರು ಕಾಗೆ ಕೋಗಿಲೆ ಆಗಲ್ಲ, ಕತ್ತೆ ಕುದುರೆ ಆಗಲ್ಲ. ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲೇ ಇರ್ಬೇಕು. ಪಂಚಮಿ, ನೀನ್ ಹೋಗಮ್ಮ, ಆರ್ತಿ ತಟ್ಟೆ ತಗೊಂಡ. ಸುಜಾತ, ನಾಲ್ಗೆ ಉದ್ದ ಆಗ್ತಾ ಇದೆ. ಕಡೆ ಪಕ್ಷ ನನ್ ಸೊಸೆ ಮುಂದೆ ಆದ್ರೂ ಪ್ರೀತಿಯಿಂದ ಮಾತಾಡ್ರಿ.
ನಿಮ್ ಕೂಗಾಟ ಅರ್ಚಾಟನೆಲ್ಲ ನಾನು ಆಮೇಲೆ ಕೇಳಿಸ್ಕೊತೀನಿ. ಸ್ಪಂದನ, ಬಲಗಾಲಿಂದ ಸೇರೋದು ಒಳಗಡೆ ಬಾಮ್ಮ. ವಾವ್, ಸ್ಪಂದನ ಹೆಜ್ಜೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ವಾವ್. ಆದ್ರೆ ಅವತ್ತು ವೈಷ್ಣವಿ ಬಂದಾಗ ಉಲ್ಟಾ ಎಲ್ಲ ಹೆಜ್ಜೆ ಇಟ್ಬಿಟ್ಟಿದ್ಲು. ಪಾಪ, ಅದಕ್ಕೆ ಅವಳ ಗಂಡ ಕಾಣೆ ಆಗ್ಬಿಟ್ಟಿದ್ದಾನೆ. ಅವಳ ಗಂಡ ಕಾಣೆ ಆಗ್ಬಿಟ್ಟಿದ್ದಾನೆ. ಈಗ ಸ್ಪಂದನ ಸರಿಯಾಗಿ ನಡ್ಕೊಂಡು ಬಂದಲ್ಲ, ಮನೆ ತುಂಬಾ ಚೆನ್ನಾಗಿರುತ್ತೆ.